ವಾಲ್ಮೀಕಿಗಳ ಅಭಿಪ್ರಾಯ ಏನು ಅಂತ. ಅದೇ ವಾಲ್ಮೀಕಿಗಳ ಅಭಿಪ್ರಾಯ ಅನನ್ಯ ರಾಘವೇಣ ಅಹಂ ಭಾಸ್ಕರೇಣ ಪ್ರಭಾಯಥ ಅಂತ. ಸರಿ ಸರಿ. ಇದೆ ಬೇಕಾಷ್ಟು ಕಡೆ ಇದೆ. ಮತ್ತೆ ಮುಂದೆ ವೇದವತಿ ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳಿ ಉತ್ತರಾಖಂಡದಲ್ಲಿ ಅದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ವಾಲ್ಮೀಕಿರ್ಗೌ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ಸಂಖ್ಯೆಯ ಒಂದು ಚಮತ್ಕಾರದಲ್ಲಿ ರಾಮನ ಲಕ್ಷಣವನ್ನು ಹೇಳಿದ್ದನ್ನು ನಾವು ನೋಡಿದ್ವಿ. ಅದು ತಿಳ್ಕೊಳ್ಬೇಕು, ಪದೇ ಪದೇ ಅಭ್ಯಾಸ ಮಾಡಬೇಕು. ನಮ್ಮ ಚಿತ್ರಶಿಲ್ಪಗಳಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು. ಚಿತ್ರ ಬರೆಯುವಾಗ, ಶಿಲ್ಪ ಕೆತ್ತುವಾಗ ಅಳವಡಿಸಿಕೊಳ್ಬೇಕು. ಆಮೇಲೆ ಈ ಸೂತ್ರವನ್ನು ಇಟ್ಟುಕೊಂಡು ಈ ಮೂರ್ತಿ ಪ್ರಾಚೀನ ಹೌದಾ ಅಲ್ವಾ ಅಂತಲೂ ವಿಮರ್ಶೆ ಮಾಡಬಹುದು. ನಮ್ಮ ಗುರುಗಳ ಚಿತ್ರ ಗಂಜೀಫಾ ಶೈಲಿಯ ಚಿತ್ರ. ಬಹಳ ಜನ ಇದೇನಿದು ಹೀಗಿದೆ ಅಂತ ಇದ್ರು. ಅವರಿಗೆ ಈ ರವಿವರ್ಮನ ಚಿತ್ರ ನೋಡಿ 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 ಅಭ್ಯಾಸ. ಅಲ್ಲಿ ರವಿವರ್ಮನ ಚಿತ್ರದ ಪ್ರಾಬ್ಲಮ್ ಏನು ಅಂದರೆ, ನಾನು ಯಾಕೆ ಇದನ್ನು ಇವತ್ತು ಇಟ್ಕೊಂಡಿದ್ದು ಅಂದರೆ ಬಹಳ ಹೇಳಲಿಕ್ಕಿದೆ. ಪ್ರಾಯ ಇದನ್ನೇ ನಾಳೆ ಹೇಳಿದ್ರು ಹೇಳಿದೆ. ರವಿವರ್ಮನ ಚಿತ್ರ ಏನು ಪ್ರಾಬ್ಲಮ್ಮು ಅಂದರೆ, ನೀವು ನೋಡಿ ಸರಸ್ವತಿಯು ಒಂದೇ ರೀತಿ, ಪಾರ್ವತಿ, ದ್ರೌಪದಿ, ದಮಯಂತಿ, ಪುರಾಣದಲ್ಲಿ ಯಾವ ಯಾವ ಸ್ತ್ರೀ ಪಾತ್ರ ಬರುತ್ತೆ ಎಲ್ಲ ಒಂದೇ ರೀತಿ. ಯಾಕೆ ಅಂದರೆ ಮಾಡೆಲ್ಲು ಅವ್ರ ಅತ್ತೆ ಮಗಳು ಬದಲಾಗಲ್ವಲ್ಲ. ಅವರ ಅತ್ತೆ ಮಗಳನ್ನು ಇಟ್ಟುಕೊಂಡು ಚಿತ್ರಿಸ್ತಾ ಇದ್ದ. ತಪ್ಪು ಅಂತ ಹೇಳ್ತಾ ಇಲ್ಲ. ಸಂಸ್ಕೃತ ಸಾಹಿತ್ಯದ ಒಂದು ಅಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಲಕ್ಷಣವನ್ನು, ಸೌಂದರ್ಯವನ್ನು ಗುರುತಿಸುವ ಬಗೆ ಹೊರಟು ಹೋಗಿತ್ತು ಅಷ್ಟೊತ್ತಿಗೆ. ಇದು ಸಮಸ್ಯೆ. ನೋಡಿ, ನೀವು ಸೀತೆ, ನೀವು ರವಿವರ್ಮನ ಪ್ರಖ್ಯಾತ ಚಿತ್ರ ಜಟಾಯುವನ್ನು ರಾವಣ ಕೊಲ್ಲುವಾಗ ಸೀತೆಯ ರಿಯಾಕ್ಷನ್ ಏನು? ಅವಳು ನಾಚಿ ತಲೆ ತಗ್ಗಿಸಿಕೊಂಡಿದ್ದು, ತನ್ನ ಮುಖವನ್ನು ಯಾರಿಗೂ ತೋರಿಸ್ತಾ ಇರಲಿಲ್ಲ. ಹಾಗಲ್ಲ ನಡೆದಿದ್ದು. ನಾನು ಹೇಗೆ ಚಿತ್ರ ಬರಿತೇನೆ ಅಂತ ಹೇಳಿ ರವಿವರ್ಮ ಬಿಡಿಸ್ಲಿಕ್ಕೆ ಅಂತ ಬಂದ. ಹಾಗೆ ಬಿಡಿಸ್ಲಿಕ್ಕೆ ಅಂತ ಬಂದಾಗ ಅವಳಿಗೆ ಅವತ್ತಿನ ಕಾಲದಲ್ಲಿ ಬಹಳ ಜನ ಇದ್ದದ್ದು ನಾಚಿಕೆ ಆಯಿತು ಅವಳಿಗೆ. ಇವಾಗಿನ ಮಾಡೆಲ್ಸ್ ತರಹ ಬಿಂದಾಸ್ ಆಗಿ ಇವತ್ತಿನ ಪರಿಭಾಷೆಯಲ್ಲಿ ಇರಬಹುದು ಅಂತ ಅವಳಿಗೆ ಅನ್ನುತ್ತಿರಲಿಲ್ಲ. ಅದಕ್ಕೆ ನಾಚಿಕೆಯಿಂದ ಹೀಗೆ ಮುಚ್ಚಿಕೊಂಡು ಅದೇ ಚಿತ್ರಿಸ್ಬಿಟ್ಟ ಅವನು. ಅದರಿಂದಾಗಿ ಇವತ್ತು ಇಲ್ಲ ಸೀತೆ ಇವನನ್ನು ಎತ್ಕೊಂಡು ಹೋಗುವಾಗ, ರಾವಣ ಎತ್ಕೊಂಡು ಹೋಗುವಾಗ ಜಟಾಯು ಅಡ್ಡಗಟ್ಟಿದ, ಜಟಾಯುವನ್ನು ಕೊಲ್ಲುವಾಗ ಸೀತೆ ನೋಡಲಾರದೆ ಮುಖ ಮುಚ್ಕೊಂಡಿದ್ಲು ಅಂತ ವಾದ ಮಾಡುವ ಒಂದು ಪಡೆಯೇ ಇದೆ. ಅದಾಗಿದ್ದು ಹೀಗೆ. ಇನ್ನು ಚಿತ್ರ ಏನಿದೆ ಅಲ್ಲಿ ಎರಡು ಒಟ್ಟಿಗೆ ಇರಬೇಕು. ಸಾಮಾನ್ಯವಾಗಿ ಚಿತ್ರಗಳನ್ನು ವಿಭಾಗಿಸೋದು ಹೇಗೆ? ಒಂದು ಅಬ್ಸ್ಟ್ರಾಕ್ಟ್ ಮತ್ತು ಫಿಗರೇಟಿವ್ ಅಂತ. ಫಿಗರೇಟಿವ್ ಅಂತಂದರೆ ನಮ್ಮ ಸ್ಕೆಚ್. ಅಬ್ಸ್ಟ್ರಾಕ್ಟ್ ಅಂತಂದರೆ ಪಿಕಾಸೋ ಮಾಡಿದ್ದು. ಅಲ್ಲಿ ಯಾಕೆ ಬಂತು ಅಂತ ಹೇಳ್ತೇನೆ. ವಿದೇಶದಲ್ಲಿ ಅವಾಗೆಲ್ಲ ಹೆಂಗೆ ಬದುಕ್ತಾ ಇದ್ರು?
ಚಿತ್ರಕಾರರು. ನಾನು ಹೇಳ್ತಾ ಇರೋದು ಸ್ವಲ್ಪ 18ನೇ ಶತಮಾನ, 19ನೇ ಶತಮಾನದ ಆರಂಭ, 17, 18ನೇ ಶತಮಾನದ ಕಥೆ. ಹೇಗೆ ಅಂತಂದರೆ ಅವರು ಚಿತ್ರ ಬರಿತಾ ಇದ್ರು, ಶ್ರೀಮಂತರದ್ದು, ಟಿ ವಿಯಿಂದ ನಿಂತಿರೋದು, ಅದಕ್ಕೆ ತಿಂಗಳಾನುಗಟ್ಟಲೆ ಹೀಗೆ ನಿಲ್ಲಿಸ್ತಾ ಇದ್ರು. ಒಂದೇ ಥರ ನಿಲ್ಲಕ್ಕಾಗತ್ತೆ ಮನುಷ್ಯನಿಗೆ. ಅದಕ್ಕೆ ಅವರನ್ನು ಅಲ್ಲೇ ನಿಲ್ಲಿಸಿ ತೀಡಿ ಅಷ್ಟೊತ್ತಿಗೆ ಇವ್ರದ್ದು ಊಟ ತಿಂಡಿ ಅಲ್ಲೇ ಕಳ್ಕೊಂಡು ಇಡೀ 1 ತಿಂಗಳು ಬೇಕಾಗೋದು ತಗೊಳ್ಳೋರು ಚಿತ್ರ ಬಿಡಿಸ್ಲಿಕ್ಕೆ, ಹಿನ್ನೆಲೆ ಏನು ಬೇಕು ಅಂತ. ಹಾಗೆ ಮಾಡಿ ತಿಂಗಳ ಕೊನೆಗೆ ಸಂಭಾವನೆ ಇಸ್ಕೊಂಡು ಹೋಗೋರು. ಹಾಗೆ ಬದುಕ್ತಾ ಇದ್ರು ಚಿತ್ರಕಾರರು. ನಾನು ಓಬಿ ರಾಯ, ಓಲ್ಡ್ ಬ್ರಿಟಿಷ್ ರಾಯಲ್ ಟೈಮ್, ಶಾರ್ಟ್ಲಿ ನೋನ್ ಆಸ್ ಓಬಿ ರಾಯ. ಓಬಿ ರಾಯನ ಕಾಲದಲ್ಲಿ ಇದ್ರು. ಯಾರು ಅವನು ಓಬಿ ರಾಯ? ಓಲ್ಡ್ ಬ್ರಿಟಿಷ್ ರಾಯ್ ಅಂತದು. ಆ ಕಾಲದಲ್ಲಿ ಇದು ನಡೀತಾ ಇದ್ದದ್ದು. ಹೀಗಾಗಿ ಯಾವಾಗ ಕ್ಯಾಮ್ರಾ ಬಂತು ಅವರ ಊಟಕ್ಕೆ ಹೊಡೆತ ಬಿತ್ತು. ಅಗತ್ಯವೇ ಇಲ್ಲ, 15 ದಿವಸ ಒಳಗಡೆ ಬರುತ್ತೆ. ಅವಾಗ ಈಗ ಠಕ್ಕ ಇಲ್ಲೇ ಬಂದ್ಬಿಡುತ್ತೆ, ಹಿಂಗೆ ತೆಗಳ್ತಾ ಇದ್ದಾಗೆ ಬಂದ್ಬಿಡತ್ತೆ. ಅದರಿಂದ ಏನಾಗೋದು, ಇವ್ರಿಗೆ ಹೊಡೆತ ಬಿತ್ತು. ಅದಕ್ಕೆ ಪಿಕಾಸೋ ಏನು ಮಾಡಿದ, ನಮ್ಮಲ್ಲಿ ಅಷ್ಟೇನ ಕಲೆ ಇರೋದು, ಅದಕ್ಕಿಂತಲೂ ಜಾಸ್ತಿ ಇದೆ ನಮಗೆ. ಅವನೇನು ಮಾಡಿದ, ಮನುಷ್ಯನ ಸುಪ್ತ ಭಾವನೆಗಳನ್ನು ನಾನು ಚಿತ್ರಿಸ್ತೀನಿ ಅಂತಂದ. ಸುಪ್ತ ಭಾವನೆ ಇಟ್ ಇಸ್ ಆನ್ ಅಬ್ಸ್ಟ್ರಾಕ್ಟ್. ಆಯ್ತಾ? ಇದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಯಾಕೆ ಶುರು ಆಯಿತು ಅನ್ನೋದ್ರ ಬಗ್ಗೆ. ಹಾಗಾದರೆ ಪ್ರಾಚೀನ ಭಾರತದಲ್ಲಿ ಏನಿತ್ತು? 2 ಹದವಾಗಿ ಮಿಳಿತವಾಗಿತ್ತು, ಫಿಗರೇಟಿವ್ ಮತ್ತು ಅಬ್ಸ್ಟ್ರಾಕ್ಟ್. ಇದಕ್ಕೆ ಇನ್ನೊಂದು ಸೂಚನೆಯನ್ನು ನಾನು ಹೇಳುತ್ತೇನೆ. ಭಾಸ ಅವನದೊಂದು ನಾಟಕ ಇದೆ, ಪ್ರತಿಮಾ ನಾಟಕ ಅಂತ. ಆ ಪ್ರತಿಮಾ ನಾಟಕದಲ್ಲಿ ಕಥೆಯ ಸಾರಾಂಶ ಹೇಳ್ಬಿಡ್ತೇನೆ. ಪ್ರತಿಮಾ ನಾಟಕದಲ್ಲಿ ಏನಾಯಿತು, ಒಬ್ಬ ಬರ್ತಾನೆ, ದೂರದಿಂದ ಅಪ್ಪ ಸತ್ತ ಸುದ್ದಿ ಗೊತ್ತಾಗಿರಲ್ಲ, ಅಪ್ಪ ಬಾ ಅಂತ ಹೇಳಿದ ಅಂತ ದಡದಡನೆ ಬರ್ತಾನೆ ಭರತ. ಬಂದಾಗ ಊರ ಹೊರಗೆ ಒಂದು ದೇವಸ್ಥಾನ. ಆ ಊರ ಹೊರಗಿನ ದೇವಸ್ಥಾನ ಅದು ಯಾವುದು ಅಂತ ಹೇಳಿದ್ರೆ, ಗತಿಸಿ ಹೋದ ರಾಜರ ಪ್ರತಿಮೆಗಳನ್ನು ಮಾಡಿ ಇಟ್ಟಿರುವ ದೇವಸ್ಥಾನ. ಭರತ ಫಸ್ಟ್ ಟೈಮ್ ಅದನ್ನು ವಿಸಿಟ್ ಮಾಡ್ತಾನೆ. ಗೊತ್ತಿರಲ್ಲ ಅವನಿಗೆ ನಮ್ಮಪ್ಪ ಹೋದ್ರು ಅಂತ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾನೆ. ಅಲ್ಲಿ ದಶರಥನ ತಾತನನ್ನು ನೋಡ್ತಾನೆ. ನಾಟಕ ಸಂವಿಧಾನ ನೋಡ್ತಾನೆ. ನೋಡಿದ್ದೇನೆ ಇದನ್ನ, ಆದರೆ ನೋಡಿಲ್ಲ. ಮಾನುಷ್ಯ ದೃಶ್ಯಮಪಿ ಮೇ ದೃಶ್ಯಂ ಅತಿರಿಚ್ಯಂತೆ ಅಂತಾನೆ. ನನ್ನ ಕಣ್ಣು ಸರಿಯಾಗಿ ಕೂಡ್ತಾ ಇಲ್ಲ. ಯಾಕೆಂದ್ರೆ ಮೂರ್ತವಾಗಿದ್ರೂ ಅಮೂರ್ತವಾಗಿದೆ, ದೃಶ್ಯವಾಗಿದ್ರೂ ಅದೃಶ್ಯವಾಗಿದೆ, ವಿಭಿನ್ನ ದೃಶ್ಯವಾಗಿದೆ ಅಂತೆಲ್ಲ ಹೇಳುತ್ತಾನೆ. ಅದು ಅಬ್ಸ್ಟ್ರಾಕ್ಟ್ ಮತ್ತು ಫಿಗರೇಟಿವ್ ಎಲ್ಲಿ ಮೀಟ್ ಆಗತ್ತೆ ಅನ್ನೋದರ ಒಂದು ಸ್ಥೂಲ ಕಲ್ಪನೆ. ಮೊದಲ ಬಾರಿ ಅಬ್ಸ್ಟ್ರಾಕ್ಟನ್ನು ನೋಡಿದವನಿಗೆ, ಅಬ್ಸ್ಟ್ರಾಕ್ಟ್ ಪೇಂಟಿಂಗನ್ನು, ಅಬ್ಸ್ಟ್ರಾಕ್ಟ್ ಚಿತ್ರವನ್ನು ನೋಡಿದವನಿಗೆ ಆ ಭಾವನೆ ಮೂಡುತ್ತೆ. ಅದನ್ನು ಭಾಸ ತನ್ನ ಪ್ರತಿಮಾ ನಾಟಕದಲ್ಲಿ ಬಹಳ ಚೆನ್ನಾಗಿ ಡಿಸ್ಕ್ರಿಪ್ಟಿವ್ ಆಗಿ ವರ್ಣನೆ ಮಾಡಿದ್ದಾನೆ. ಡಿಸ್ಕ್ರಿಪ್ಷನ್ ಅಂದ್ರೆ ವರ್ಣನೆ, ಹೇಳಿದ್ದಾನೆ. ಇದು ಭಾಸನ ಪ್ರತಿಮಾ ನಾಟಕದಲ್ಲಿ. ಆಮೇಲೆ ದೇವಕುಲಿಕ, ಇದ್ಯಾರು ದೇವಕುಲಿಕ ಅಂದರೆ ಆ ದೇವಸ್ಥಾನ ನೋಡ್ಕೊಳ್ಳೋನು. ಇದ್ಯಾರಿದು? ಇದು ಅಜ. ಓ ಅಜ, ಹಾಗಾದ್ರೆ ಇದು ನಮ್ಮಪ್ಪ ಅಲ್ಲ ತಾನೆ ಅಂತಾನೆ. ಆಗ ದೇವಕುಲಿಕ ಅವನ ಮುಖವನ್ನು ಗಮನ ಇಟ್ಟು ನೋಡಿ, ಸ್ವಲ್ಪ ನಿಂತರಣೆ ಕಾಣ್ತಾ ಇದೆ ಅಂತಾನೆ. ಸೊ ಭಾಸ ರಾಮಾಯಣ ನಾಟಕ ಚಕ್ರದಲ್ಲಿ ಒಂದಾದ
ಪ್ರತಿಮಾ ನಾಟಕದಲ್ಲಿ ಈ ತರಹದ ನಿರೂಪಣೆ ಮಾಡಿದ್ದಾನೆ. ಅದರಿಂದಾಗಿ ನಮಗೆ ಭಾರತೀಯ ಶಿಲ್ಪದ ಬಗ್ಗೆ ಒಂದು ಕಲ್ಪನೆ ಇರಬೇಕು. ಭಾರತೀಯ ಶಿಲ್ಪ ಹದವಾದ ಮಿಶ್ರಣ, ಯಾವುದರದ್ದು? ಫಿಗರೇಟಿವ್ ಮತ್ತು ಅಬ್ಸ್ಟ್ರಾಕ್ಟಿನ ಹದವಾದ ಮಿಶ್ರಣ ಅನ್ನುವ ಐಡಿಯಾ ಇರಬೇಕು. ಆ ಕಣ್ಣು ನಮಗೆ ಬಂದ ಮೇಲೆ ನಮ್ಮ ಮನುಷ್ಯರು, ನಮ್ಮ ಜೊತೆಗಾರರು, ಅವರ ನೋಟಕ್ಕಿಂತ ರಾಮನ ಮುಖ ಹೇಗಿರಬಹುದು, ಸ್ವಲ್ಪ ಹತ್ತಿರ ಇರುವಂಥದ್ದು ಪ್ರಾಚೀನ ಮೂರ್ತಿಗಳು. ಇವಾಗ ಉದಾಹರಣೆಗೆ ಪಲಿಮಾರು ಮಠದ ರಾಮ, ಅವನನ್ನು ನೀವು ಬಿಡಿಸಿ, ಶಿಲ್ಪದಲ್ಲಿ ಕೆತ್ತುವಾಗ ಉಬ್ಬು ಇರುತ್ತೆ, ಕೆಲವೊಮ್ಮೆ ಗೊತ್ತಾಗಲ್ಲ. ಆದರೆ ಅದನ್ನು ನೀವು ಬಿಡಿಸಿದರೆ ಸೇಮ್ ಗಂಜಿಫಾ ಚಿತ್ರ ಥರ ಕಾಣಿಸ್ತಿಲ್ಲ. ಕೇಳಿ, ಅದಕ್ಕೆ ಅಂಗುಲಗಳನ್ನು ನೀವು ಆ್ಯಡ್ ಮಾಡ್ಕೊಳ್ತೀರಾ. ಆದರೆ ತಂತ್ರಸಾರ ಸಂಗ್ರಹಕ್ಕೆ ಆಮೇಲೆ ಕನೆಕ್ಟ್ ಆಗಿ ಶಿಲ್ಪಶಾಸ್ತ್ರ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ನಮಗೆ. ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದು ವಿಷ್ಣುವಿನ ಮೂರ್ತಿಯ ಚಿಂತನೆಯನ್ನು ಮಾತ್ರ, ದಶತಾಳ ಅಂತ ಕರೀತಾರೆ. ಆ ದಶತಾಳ ಅಂತನ್ನುವ ಕಲ್ಪನೆ ವಿಷ್ಣುವಿಗೆ ಮಾತ್ರ, ಉಳಿದದ್ದೆಲ್ಲ ಅಷ್ಟತಾಳ ಪ್ರತಿಮೆಯ ಚಿಂತನೆಗಳು. ಅದು ಬೇರೆ ಬೇರೆ ತಾಳಗಳನ್ನು ಹೇಳಿದ್ದಾರೆ. ತಾಳ ಅಂದ್ರೆ ಏನು ಅಂದರೆ ಈ ತಾಳ ಅಲ್ಲ, ಈ ತಾಳವೂ ಅಲ್ಲ, ಅದಕ್ಕೆ ಒಂದು ಅಳತೆ ಇದೆ. ಅದು ಶಿಲ್ಪಶಾಸ್ತ್ರದ ಟೆಕ್ನಿಕಲ್ ಟರ್ಮ್. ಶಿಲ್ಪಶಾಸ್ತ್ರವನ್ನು ನೀವು ಒಂದು ಸ್ವಲ್ಪ ಮುಟ್ಟಿದರೆ ಧ್ಯಾನಕ್ಕೆ ಅನುಕೂಲ ಆಗತ್ತೆ. ಮಧ್ವಾಚಾರ್ಯರ ಸೌಂದರ್ಯದ ಚಿಂತನೆ ನಮಗೆ ತಲುಪತ್ತೆ, ಸೌಂದರ್ಯದ ದೃಷ್ಟಿ ತಲುಪತ್ತೆ. ರಾಮಾಯಣ ಮಹಾಭಾರತಗಳನ್ನು ನಾವು ನೋಡಬಲ್ಲೆವು. ರಾಮಾಯಣ ಮಹಾಭಾರತಗಳನ್ನು ಅಧ್ಯಯನ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಏನೋ ಬೇಡ, ಸ್ವಲ್ಪ ಮಟ್ಟಿಗೆ ಮೂರ್ತಿ ಲಕ್ಷಣದ ಐಡಿಯಾ ಇರಬೇಕು. ಹೀಗಾಗಿ ಯಾವುದು ಹಳೆಯ ಮೂರ್ತಿ, ಯಾವುದು ಹೊಸ ಮೂರ್ತಿ ನಮ್ಮ ಕೈಯಲ್ಲೇ ಉಂಟು. ಡಿಕೋಡ್ ಮಾಡುವ ವಿಧಾನ ನಾವು ಇನ್ನು ನೋಡಬೇಕಷ್ಟೆ. ಈಗೇನಾಗಿದೆ, ಸಾಮುದ್ರಿಕ ಅಂತ ಹೇಳಿ ಒಂದು ಶಾಸ್ತ್ರ ಇದೆ, ವರಾಹ ಮಿಹಿರ ಬೃಹತ್ ಸಂಹಿತ ಅಂತ ಹೇಳಿ ಒಂದು ಗ್ರಂಥ. ಅಲ್ಲಿ ಸಾಮುದ್ರಿಕ, ಮುದ್ರಾ ಅಂದರೆ ಅವನ ಗೆಸ್ಚರ್, ಮುದ್ರಾ ಅಂತಂದರೆ ಗೆಸ್ಚರ್. ಸಮುದ್ರ, ದ ಮ್ಯಾನ್ ಹೂ ಈಸ್ ವಿತ್ ಗೆಸ್ಚರ್. ಸಾಮುದ್ರಿಕ ಅವನಿಗೆ ಸಂಬಂಧಪಟ್ಟದ್ದು, ಅಂದರೆ ಅವನ ಲಕ್ಷಣಗಳು. ಯಾಕೆ ಇಷ್ಟು ದೀರ್ಘವಾದ ಪೀಠಿಕೆಯನ್ನು ನಾನು ಕೊಡಬೇಕಾಯಿತು ಅಂತ ಹೇಳಿದರೆ, ಸಾಮುದ್ರಿಕವನ್ನು ನಾವು ತಿಳಿಯಲೇಬೇಕು, ಅನಿವಾರ್ಯ. ಸಾಮುದ್ರಿಕ ಸ್ವಲ್ಪವಾದರೂ ಗೊತ್ತಿದ್ದರೆ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೆಯ ಅಧ್ಯಾಯದ ಸಮ್ಯಕ್ ಲಕ್ಷಣ ಸಂಪನ್ನ ಯದ್ದದ್ಯಾದ್ ಗುರುರಪ್ಯತೌ ಶಿಷ್ಯಾಯ ಸತ್ಯಂ ಭವತಿ ಅದು. ಆಮೇಲೆ ದಶತಾಳೋ ದಶಮುಖ ಅಂತನ್ನುವ ಸಂಗತಿ, ಮಧ್ವವಿಜಯವೂ ಕೂಡ ನಿಮಗೆ ಕ್ಲೀನಾಗಿ ಅರ್ಥ ಆಗತ್ತೆ. ಕನಕಾತುಲತಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ ಗಜರಾಜಗತಿರ್ಮಹಾಭುಜ ಪ್ರತಿಯಾನ್ ಕೋ ಯಮಪೂರ್ವ ಪೂರುಷಃ. ಇಲ್ಲೆಲ್ಲ ಸಪ್ತಪಾದಶ್ಚತುರ್ಹಸ್ತಃ ಅಂತನ್ನುವಂತಹ ಆಚಾರ್ಯರ ಮಾತು, ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿ ಇಡೀ ಮಧ್ವವಿಜಯದಲ್ಲಿ ಹೇಳಿದ ಸಂಗತಿಗಳು, ಆಚಾರ್ಯರ ನಡೆ ಹೇಗಿತ್ತು, ನೋಟ ಹೇಗಿತ್ತು, ಅದೆಲ್ಲ ಅಲ್ಲಿದೆ. ಅದು ಗೊತ್ತಾಗುತ್ತೆ. ಅದು ಏನಾದರೂ ಒಂದು ಸ್ವಲ್ಪ ಇದು ಗೊತ್ತಾಗಿದ್ರೆ, ಇದು ಯಾವುದೋ ಒಬ್ಬ ಗುಂಡನ್ನ ಚಿತ್ರ ಹಾಕ್ತಾರಲ್ಲ ಮಧ್ವಾಚಾರ್ಯ ಚಿತ್ರ ಅಂತ, ಆಚೆ ತಿರ್ಕೊಂಡು ಎರಡು ಬೆರಳುಗಳನ್ನು ಎತ್ತ ಚಿತ್ರ, ಅದನ್ನು ಮಾಡ್ತಾನೇ ಇರಲಿಲ್ಲ. ಶಿಲ್ಪಶಾಸ್ತ್ರದ ಬೇಸಿಕ್ ಸೆನ್ಸ್ ಇದ್ದಿದ್ದೆ.
ಬೇಡ, ವಾದಿರಾಜರ ಪ್ರತಿಮೆ, ವಾದಿರಾಜರು ಮಾಡಿದ ಪ್ರತಿಮೆ ಎಲ್ಲಿ ಆ ಕೃಷ್ಣ ಮಠದಿಂದ ಹೊರಗಡೆ ಬಂದ ಕೂಡಲೇ, ಗರ್ಭಗುಡಿಯಿಂದ ಹೊರಗಡೆ ಬಂದ ಕೂಡಲೇ ಅಲ್ಲೊಂದು ಮೂಲೆಯಲ್ಲಿ ಇದೆ. ಅದನ್ನು ನೋಡಿದ್ರೂ ಕೂಡ ಗೊತ್ತಾಗ್ತಾ ಇತ್ತು ಆಚಾರ್ಯರು ಹೇಗಿದ್ರು ಅಂತ. ಅಂದರೆ ನಮ್ಮ ಕಲ್ಪನೆಯ ಪರಂಪರೆಯ ಚಿಂತನೆ ಹೇಗೆ ಮಧ್ವರ ಬಗ್ಗೆ ಅನ್ನೋದು ಗೊತ್ತಾಗೋದು. ಹೀಗಾಗಿ ನಾವು ಈ ಚಿತ್ರ ಇದೆಯಲ್ಲ, ಅದು ಅಷ್ಟೊಂದು ಚಂದ ಕಾಣೋಲ್ಲ, ಆಚಾರ್ಯರ ನಿಲುವು, ಆಚಾರ್ಯರ ಆ ಎದೆ, ಆ ಎತ್ತರ, ಆ ತೋಳುಗಳು ಹೆಂಗಿರಬೇಕು ಆಚಾರ್ಯರು ಅಂತಂದರೆ. ಯಾಕೆ ಹೇಳಿದ್ದು ಅಂದರೆ ಸ್ವಲ್ಪ ಶಿಲ್ಪಶಾಸ್ತ್ರದಲ್ಲಿ ಪ್ರವೇಶ ಇರಬೇಕು. ನಮಗಿಲ್ಲ ಅಂದರೆ ದೊರಕಿಸಿಕೊಡತ್ತೆ, ಇದನ್ನು ಓದ್ತಾ ಹೋದರೆ ಆಯಿತು. ರಾಘವೇಂದ್ರ ಸ್ವಾಮಿಗಳು ಮೂರ್ತಿ ಲಕ್ಷಣದ ಬಗ್ಗೆ ಸ್ವಲ್ಪ ವಿಷ್ಣುತತ್ವ ನಿರ್ಣಯದಲ್ಲಿ ಬಂದಾಗ ಅವರು ಹೇಳ್ತಾರೆ, ಸಂಗ್ರಹ ರಾಮಾಯಣಾದಿನ ಅವಗಂತವ್ಯಂ ಲಕ್ಷಣಂ. ಮಹಾಪುರುಷ ಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ಸಂಗ್ರಹ ರಾಮಾಯಣದಿಂದ ತಿಳಿಬೇಕು ಅಂತಾರೆ. ಹೀಗಾಗಿ ಈ ಗ್ರಂಥಗಳನ್ನು, ಇದು ಚಿಕ್ಕ ಗ್ರಂಥ ಅಲ್ವೇ ಅಲ್ಲ, ಇದು ಯಾವುದು ಅಭ್ಯಾಸ ಮಾಡಬೇಕು. ಆವಾಗ ನಾವು ಮೂರ್ತಿಯನ್ನು ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ. ಅದಕ್ಕಾಗಿ ಇಷ್ಟು ದೊಡ್ಡ ಪೀಠಿಕೆಯನ್ನು ಕೊಡಬೇಕಾಯಿತು. ಯಾಕೆ ಹೀಗೆ ಇದು ಅಂತ ಹೇಳಲಿಕ್ಕೆ. ಇನ್ನು ನಮಗೆ ಮನುಷ್ಯ ಲಕ್ಷಣ, ಇವಾಗ ಗ್ರೀಕ್ ಸೌಂದರ್ಯ ಇದೆ, ರಾಮ ಹೇಗಿದ್ದ ಹೀಗೆ ಕೊಟ್ಟುಬಿಡ್ತಾರೆ. ಗ್ರೀಕ್ನ ಪುರುಷ ಲಕ್ಷಣ ಒಂದಿದೆ, ಪುರುಷ ಅಂದರೆ ಹೀಗಿರಬೇಕು ಅಂತ. ಬೇರೆ ಬೇರೆ ಅವರು ಅವರವ್ರದ್ದೇ ಲಕ್ಷಣ ಮಾಡ್ಕೊಂಡಿದ್ದಾರೆ. ರೋಮ್ ಅವ್ರದ್ದು ಬೇರೆ, ಇಂಗ್ಲೀಷರದ್ದು ಬೇರೆ, ಈಗೀಗ ಬಾಲಿವುಡ್ ಅವ್ರದ್ದು ಬೇರೆ, ಸೌತ್ ಇಂಡಿಯನ್ಸ್ದು ಬೇರೆ. ಅವರೆಲ್ಲ ಸುಂದರ ಪುರುಷ ಅಂತ ಹೇಳಿದ್ರೆ ಬೇರೆನೇ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಪ್ರಾಚೀನರದ್ದು ಹೇಗಿತ್ತು? ಒಬ್ಬ ಇವ್ರದೇ ಪರಿಭಾಷೆಯಲ್ಲಿ ಸ್ಮಾರ್ಟ್ ಬಾಯ್ ಅಂದರೆ ಹೇಗೆ, ಅಥವಾ ಮಿಸ್ ಯೂನಿವರ್ಸ್, ಮಿಸ್ಟರ್ ಇಂಡಿಯಾ ಹೇಗೆ, ಅದರ ಬೇರೆ ಬೇರೆ ಅವ್ರದ್ದೇ ಆದ ಕಲ್ಪನೆಗಳನ್ನು ಇಟ್ಕೊಂಡಿದ್ದಾರೆ. ಆ ಸೌಂದರ್ಯದ ಕಲ್ಪನೆ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಕೆಲವೊಂದು ರಿಯಲ್ ಫೋಟೋಗ್ರಾಫನ್ನು ಮುಚ್ಚಿಟ್ಟಿರ್ತಾರೆ. ಮತ್ತು ಅವಾಗ ಯಾಕೆ ಇನ್ನೊಂದು ಪ್ರಾಬ್ಲಮ್, ಯಂತ್ರಗಳದ್ದು ಕೂಡ ತೀರಾ ಇದಾಗಿ ಇರುತ್ತೆ. ವಿಶ್ವೇಶ್ವರಯ್ಯನನ್ನು ನೀವು ನೋಡಿದರೆ, ಚಿತ್ರಗಳಲ್ಲಿ ಕೊಡೋ ಹಾಗೆ ನೋಡಿದ್ರೆ, ವಿಶ್ವೇಶ್ವರಯ್ಯನವ್ರು ಹೇಗಿದ್ರು? 6 ಅಡಿಗಿಂತ ಎತ್ತರ ಇದ್ರು. 6'3" ಏನೋ ಇದ್ರಂತವ್ರು, ಗುಂಡಗಿದ್ರಂತೆ, ಬಹಳ ಇದಾಗಿದ್ದರು. ಆದರೆ ಅವರು ವೃದ್ಧಾಪ್ಯದಲ್ಲಿ ತೆಗೆದ ಫೋಟೋನೇ ನಮಗೆ ಇವತ್ತು ಕಾಣೋದು. ಅವಾಗ ಪೂರ್ತಿ ಬಗ್ಬಿಟ್ಟು ಅವ್ರಿಗೆ 103 ವರ್ಷ ತೆಗೆದಾಗ, ಅದಾಗ 1 ವರ್ಷ ಕೊಟ್ಟೋದ್ರು, 104 ವರ್ಷ ಅವರು ಇದ್ದದ್ದು. ಅದರಿಂದ ಯಂತ್ರಗಳು ಏನೇ ಮಾಡಿದ್ರೂ ಕೂಡ ಅದು ವಾಸ್ತವವಾ ಅಂತ ಹೇಳಿ ಒಂದು ಡೌಟ್ ನಿಮಗೆ. ನೋಡಿದ್ರೆ ಇವಾಗ ಹೆಂಗೆ ತೆಗಿತಾರೆ ಅಂತ ನೋಡಿದ್ರು ಕೂಡ ಬಂದು ಗೊತ್ತಾಗತ್ತೆ. ಎಲ್ಲ ಹೊಗೆಯ ಮಧ್ಯದಲ್ಲಿ ನಿಂತಿದ್ದಾನೆ, ಯಾವುದೋ ಇಬ್ಬನಿ ಬೀಳೋ ಪ್ರದೇಶದಲ್ಲಿ ಅಂತ ನೋಡಿದ್ರೆ ಅವು ಪಕ್ಕದಲ್ಲಿ 4-5 ಜನ ಕೂತ್ಕೊಂಡು ಫೂಫ್ ಅಂತ ಸಿಗರೇಟ್ ಹೋಗಿತಾ ಇರ್ತಾರೆ. ಅದ್ರ ಹಿಂದೆ ಇವ್ರು ಹಿಂಗೆ ನಿಂತ್ಕೊಂಡಿರ್ತಾರೆ. ಇವನೇನೋ ಹೊಗೆಯ ಮಧ್ಯದಲ್ಲಿದ್ದಾನೆ ಅಂದ್ರೆ ನೋಡಿ, ಮೋಸ ಮಾಡೋ ರೀತಿ. ಅವರು ಅಂತ ಮೋಸ ಮಾಡಿ ಚೆನ್ನಾಗಿ ಗೊತ್ತು ಅವ್ರಿಗೆ, ಅದಕ್ಕೆ ನಗ್ತಾರೆ. ಅದನ್ನೇ ಹೇಳಿದ್ದು. ಹೀಗಾಗಿ ಯಂತ್ರಗಳ ಬಗ್ಗೆ ಭರವಸೆ ಇರಬಾರದು, ನಾವೇ ಧ್ಯಾನ ಮಾಡಬೇಕು ಇದರ ಸೂತ್ರಗಳನ್ನು ಅವಲಂಬಿಸಿ. ಹೀಗಾಗಿಯೂ ಕೂಡ ನಮಗೆ ನಿಮ್ಮ ಮನಸ್ಸನ್ನು ತಿದ್ದಿಕೊಳ್ಳಿ, ನಮಗೆ ಇದು ಇನ್ನೊಂದು ರೀತಿಯಿಂದ ಉಪಯೋಗ ಆಗುತ್ತೆ. ಒಂದು, ನಾವು ಫೋಟೋ ಹಿಡ್ಕೊಂಡು ಜನರನ್ನ ಇವಾಗ ಹುಡುಕ್ತೀವಿ, ಆಗ
ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಂಡ ಮೇಲೆ ಎದುರುಗಡೆ ಬರ್ತಾನೆ ದೇವರು ಅಂತ. ಇಷ್ಟು ವ್ಯತ್ಯಾಸ. ದೇವ್ರನ್ನ ಹೆಂಗೆ ಗುರುತಿಸ್ತೀರಾ? ಅವನು ಬಂದು ID ಕಾರ್ಡು, ನಾನು ಯಾರು, ನಾರಾಯಣ, ಅದು ತೆಗೆದು ತೋರಿಸ್ಬೇಕೇನು ಅವನು? ಅದು ಇವತ್ತಿನದ್ದು. ಯಾರ್ರಿ ನೀವು? ನಾವು ವಿ ಆರ್ ಫ್ರಮ್ IT ಅಂತ ಹಿಂಗೆ ತೋರಿಸಿ. ಹಾಗಲ್ಲ, ನೋಡಿದಾಗ ದೇವರು ಅಂತ ಗೊತ್ತಾಗಬೇಕು ಅಂದರೆ ಧ್ಯಾನ ಮಾಡಿರಬೇಕು ನೀವು. ಶಬರಿಯ ಬಗ್ಗೆ ಒಂದು ಮಾತು ಪಂಡಿತಾಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ. ನನ್ನ ಪ್ರತಿದಿನದ ಧ್ಯಾನದಲ್ಲಿ ಮನಸ್ಸು ಅನ್ನುವ ಕನ್ನಡಿಯಲ್ಲಿ ಯಾವ ರೂಪವನ್ನು ನೋಡ್ತಾ ಇದ್ದೆ, ಅಪರೋಕ್ಷಂ ಅವೇಕ್ಷೇಹಂ ಅಂತಾರೆ. ಪ್ರತಿದಿನದ ಧ್ಯಾನದಲ್ಲಿ ನನ್ನ ಮನಸ್ಸು ಅನ್ನುವ ಕನ್ನಡಿಯಲ್ಲಿ ಯಾವುದನ್ನು ನೋಡ್ತಾ ಇದ್ದೇನೋ ಅದೇ ರೂಪವನ್ನು ಎದುರುಗಡೆ ನೋಡ್ತಾ ಇದ್ದೇನಷ್ಟೇ ಅಂತ ಪಂಡಿತಾಚಾರ್ಯರ ಸಂಗ್ರಹ ರಾಮಾಯಣದಲ್ಲಿ ಅದು ಇರೋದು. ಹೀಗಾಗಿ ನಾವು ದೇವರನ್ನು ಚಿಂತನೆ ಮಾಡಿ 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 ಆ ಹೃದಯದಲ್ಲಿ ಗಟ್ಟಿಯಾಗಿ ಆ ರೂಪ ನಿಂತ ಮೇಲೆ ನಮಗೆ ತೋರುವಂಥದ್ದು. ಬಂದ ಕೂಡಲೇ ಓ ಇವನೇ ಅವನು ಅಂತ ಗೊತ್ತಾಗಬೇಕು. ಧ್ರುವನಿಗೂ ಹಾಗೆ ಆಗಿದ್ದಲ್ವಾ? ಒಳಗಡೆ ಇದ್ದ ರೂಪ ಕಣ್ಮರೆಯಾಯಿತು, ಟಕ್ಕ ಎದುರುಗಡೆ ನೋಡಿದಾಗ ಕಣ್ಮರೆಯಾಗಿದ್ದ ರೂಪ ಎದುರುಗಡೆ ಇತ್ತು. ಹೀಗಾಗಿ ನಮ್ಮ ಚಿಂತನೆ ಬೇರೆ ರೀತಿ. ಅವ್ರದ್ದು ಫೋಟೋ ಹಿಡ್ಕೊಂಡು ಉಳಿದವ್ರನ್ನೆಲ್ಲ ಹುಡ್ಕೋದು, ಈ ಫೋಟೋದಲ್ಲಿರೋ ಆಗಿದಾನೋ ಇಲ್ವಾ, ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ಮುಗೀತು, ಅವನಲ್ಲ ಅವನೇ ಅಂತ ಇದು ಮಾಡಿಕೊಂಡ್ರೂ ಆಗಲ್ಲ. ಮತ್ತು ಫೋಟೋದಲ್ಲಿ ಹಂಗೆ ಕಾಣ್ತಾ ಇದ್ದೀರಿ ಅಂತ ಕೇಳಬೇಕು. ಇಲ್ಲಿ ಹಾಗಲ್ಲ. ಎಲ್ಲ ಕಾರಣಗಳಿಂದ ರಾಮನ ಲಕ್ಷಣಗಳನ್ನು ಅಥವಾ ಯಾವುದೇ ಪುರುಷರ ಲಕ್ಷಣವನ್ನು ಹೇಳುವಾಗ ಚಿಂತನೆ ಮಾಡಬೇಕು. ಇಷ್ಟರೊಂದಿಗೆ ಸಂಖ್ಯೆಗೆ ಬರೋಣ. ಅವತ್ತಿನ ಸೌಂದರ್ಯದ ಕಲ್ಪನೆ ಏನು? ತ್ರಿಸ್ಥಿರ ತ್ರಿಪ್ರಲಂಬಶ್ಚ ತ್ರಿಸಮಸ್ತ್ರಿಷು ಚೋನ್ನತಃ ತ್ರಿತಾಮ್ರಸ್ತ್ರಿಷು ಚ ಸ್ನಿಗ್ಧಃ ಗಂಭೀರ ತ್ರಿಷು ನಿತ್ಯಶಃ. ತ್ರಿಸ್ಥಿರ ಊರು, ತೊಡೆ ಗಟ್ಟಿಯಾಗಿ ಇರಬೇಕು, ಮೂರರಲ್ಲಿ ಗಟ್ಟಿಯಾಗಿ ಇರಬೇಕು. ಆಮೇಲೆ ಮಣಿಬಂಧ ಇದು, ಆಮೇಲೆ ಮುಷ್ಟಿಶ್ಚ ಹಿಡಿಗೈ ಕಟ್ಟಿದ್ರೆ ಗಟ್ಟಿಯಾಗಿ ಇರಬೇಕು. ಅದನ್ನು ಪೂರ್ತಿ ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ತ್ರಿಸ್ಥಿರ ಮೂರು ಗಟ್ಟಿ ಇರಬೇಕು. ತ್ರಿಪ್ರಲಂಬಶ್ಚ ಮೂರರಲ್ಲಿ ಅವನು ಜಾರ್ತಾ ಇರಬೇಕು. ಒಂದು ಅವನ ಭ್ರೂ ಗಟ್ಟಿಯಾಗಿ ಹೀಗೆ ಇರಬಾರ್ದು, ಯಾವಾಗಲೂ ಹೀಗೆ ಇರೋದು. ಒಂದೋ ಯಾವಾಗಲೂ ಹೀಗೆ ಇರೋದು, ಹಾಗಿರಬಾರದು. ಸ್ವಲ್ಪ ಅಲುಗಾಟ ಇರಬೇಕು. ಅವನು ಬಹಳ ಸಿರಿವಂತ ಅಂತ, ಸಾಮುದ್ರಿಕ ಭ್ರೂ. ಆಮೇಲೆ ಮುಷ್ಕ, ಪುರುಷನಿಗೆ ಈ ವೃಷಣ ಅದು ಪ್ರಲಂಬವಾಗಿ ಇರಬೇಕು. ಆಮೇಲೆ ತೋಳಿನ ಈ ನಡುವಣ ಭಾಗ ಅದು ಹೀಗೆ ಮಾಡಿದಾಗ ಬಿಡಬೇಕು, ಕಟ್ಟಿದಾಗ ಗಟ್ಟಿಯಾಗಬೇಕು. ಅದು ಯಾವಾಗಲೂ ಗಟ್ಟಿಯಾಗಿದ್ದರೆ ಒಂದೋ ಶಕ್ತಿ ಇರಲ್ಲ ಅಂತರ್ಥ, ಒಂದೋ ಅವನ ಸೌಂದರ್ಯ ಸರಿಯಾಗಿ ಒಟ್ಟಾರೆ ನೋಟ ಕಾಣೋದಿಲ್ಲ. ಅದರಿಂದಾಗಿ ನಮ್ಮಲ್ಲಿ ಬಾಹುಶಾಲಿ ಅಂತಂದರೆ ಹೇಗೆ ಅನ್ನೋದು ಗೊತ್ತಾಗತ್ತೆ. ಅವರು ಕಟ್ಸನ್ನೆಲ್ಲ ಬರೆಸಿಕೊಂಡು ಯಾವಾಗಲೂ ಒಂದೇ ರೀತಿ ಇರಬೇಕು ಅಂತ. ನಮ್ಮಲ್ಲಿ ಅದು ಸೌಂದರ್ಯದ ಕಲ್ಪನೆ ಅಲ್ಲ. ಆಮೇಲೆ ಅದನ್ನು ಮಾಡಲಿಕ್ಕೆ ಹೋಗಿ ಆ ಮಸಲ್ಸ್ ಗಟ್ಟಿ ಮಾಡಲಿಕ್ಕೆ ಹೋಗಿ ಮುಖದಲ್ಲೆಲ್ಲ ಮಸಲ್ಸ್ ಬಂದ್ಬಿಟ್ಟಿರುತ್ತೆ, ಸೌಂದರ್ಯ ಕಾಣೋದೇ ಇಲ್ಲ ಅಲ್ಲಿ. ಇನ್ನೇನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಮತ್ತು ಅದು ಬಲ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇವಾಗ ಒಬ್ಬ ಕೂಲಿ ಮಾಡುವ ಕೆಲಸವನ್ನು ಆಯಿತು 6 ಪ್ಯಾಕ್ ಇರೋನು ಮಾಡ್ಲಿಕ್ಕಾಗತ್ತಾ? ಅದಕ್ಕೆ ಬೇರೆನೇನು ಹಾಕಬೇಕು ಅಂತಾರೆ. ಅಂದರೆ ಇದು ಕೇವಲ ಶೋ ಆಫ್ ಮಾತ್ರ. ಅಲ್ಲಿ ಬಲ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ? ಪ್ರಲಂಬತ್ವ ಇದ್ದಾಗ. ಅದಕ್ಕೆ ನಮ್ಮಲ್ಲಿ ಸೈನಿಕರಿಗೆಲ್ಲ 6 ಪ್ಯಾಕ್ ಇರುತ್ತೆ ಅಂದ್ರೆ ಇರಲ್ಲ. ಅಂದರೆ ಹೊಡೆದಾಡ್ಲಿಕ್ಕೆ 6 ಪ್ಯಾಕ್ ಬೇಡ. ನಮ್ಮ ಇವತ್ತಿನ ಪರಿಭಾಷೆಯಲ್ಲಿ ನೋಡಲಿಕ್ಕೆ ಆ 6 ಪ್ಯಾಕ್ ಇರಬೇಕು.
ಅವನು ಬಲಿಷ್ಠ ಅಂತ ನಾವು ಅನ್ಕೋಬೇಕು, ಅಥವಾ ಚಂದ ಇದೆ ಅಂತ ಅಷ್ಟು. ಆಮೇಲೆ ಏನು ಉಪ್ಪು ಆಕಾರ ಹಾಕೊಂಡು ನಕ್ಬೇಕು ಆ ಚಂದನ, ಇನ್ನೇನು ಪ್ರಯೋಜನ ಇಲ್ಲ. ಅದರಿಂದಾಗಿ 3 ಜಾರ್ತಾ ಇರಬೇಕು. ಭ್ರೂ ಮುಷ್ಕ ಬಾಹವಹ, ಅವನು ಸಿರಿವಂತ ಅಂತ ಪರಿಗಣಿಸಲ್ಪಡ್ತಾನೆ. ಅದು ಸಾಮುದ್ರಿಕದ ಲಕ್ಷಣ. ತ್ರಿಷು ಪ್ರಲಂಬ ಯಸ್ಯ ಸಧನಿ ತ್ರಯೋ ಭ್ರೂ ಮುಷ್ಕ ಬಾಹವಹ ಅಂತ. ಇನ್ನು ತ್ರಿಸಮಃ ತ್ರಿಸ್ಥಿರ ಆಯಿತು, ತ್ರಿಪ್ರಲಂಬ ಆಯಿತು. ಮಿದುವಾಗಿರಬೇಕು ಅಂತಲೂ ಇನ್ನೊಂದು ಅರ್ಥ ಹೇಳ್ತಾರೆ. ಇದು ಮಿದುವಾಗಿ ಇರಬೇಕು, ಆದರೆ ಬಲ ಇರಬೇಕು ಒಳಗಡೆ. ತ್ರಿಸ್ಥಿರ ತ್ರಿಪ್ರಲಂಬಶ್ಚ ತ್ರಿಸಮಃ, 3ರಲ್ಲಿ ಸಮನಾಗಿ ಇರಬೇಕು. ಕೇಶಾಗ್ರಂ, ಒಂದು ಕೂದಲು ಉದ್ದ ಇರುತ್ತೆ, ಇನ್ನೊಂದು ಕೂದಲು ತುಂಡ ಇರುತ್ತೆ, ಅಲ್ಲ, ಸಮವಾಗಿ ಇರಬೇಕು, ಸಹಜವಾಗಿ. ವೃಷಣಂ, ಆಮೇಲೆ ಯಾವುದೇ ಅಗ್ರ ಹೀಗೆ ಮಾಡಿದಾಗ ಮುಂದ್ಗಡೆ ಕೈ ಸಮವಾಗಿ ಇರಬೇಕು, ಕಾಲು ಸಮವಾಗಿ ಇರಬೇಕು, ಮಣಿಗಂಟು ಸಮವಾಗಿ ಇರಬೇಕು. ಸಮವಾಗಿಲ್ಲದೆ ಹೋದರೆ ಕುಂಟು ಅಂತ, ಈಗ ಕಾಲನ್ನು ಎಳೆದು ನಡಿಬೇಕಾಗತ್ತೆ. ಅದರಿಂದಾಗಿ ತ್ರಿಸಮಃ. ಆಮೇಲೆ ತ್ರಿಷು ಚ ಉನ್ನತಃ, 3ರಲ್ಲಿ ಎತ್ತರವಾಗಿರಬೇಕು. ನಾಭಿ, ಆಮೇಲೆ ಅಂತಃಕುಕ್ಷಿ, ನಾಭಿಯಿಂದ ಇನ್ನೇನು ಹೊಕ್ಕಳು ಶುರುವಾಯಿತು ಎದೆ ಬಂದ್ಬಿಡ್ತು ಅನ್ನೋ ಹಾಗಿರಬಾರದಂತೆ. ಅಂದರೆ ಎತ್ತರ ಇರಲ್ಲ ಅಂತ ಅರ್ಥ ಅಲ್ವಾ. ಹೊಕ್ಕಳಾದ ಕೂಡಲೇ ಎದೆ ಅಂತ ಬಂತು ಅಂದರೆ ನೆಕ್ಕೆ ಆಗೋಗಿದ್ದಾನೆ ಅಂತ ಅರ್ಥ. ಅದರಿಂದಾಗಿ ಅಂತಃಕುಕ್ಷಿ, ನಾಭ್ಯಂತಃಕುಕ್ಷಿ, ವಕ್ಷೋಭಿ, ಎದೆ ಉಬ್ಬಿರಬೇಕು. ಇವಿಷ್ಟು ಉನ್ನತವಾಗಿರಬೇಕು. ಹೀಗೆ ಉನ್ನತ ಆದರೆ, ನಾಭಿ ಉನ್ನತ ಅಂತಂದ್ರೆ ಕಾಣಿಸ್ಬೇಕು, ಮುಚ್ಚಿ ಹೋಗಿರೋದು. ಉನ್ನತ ಅಂದ್ರೆ ನಾಭಿಯ ಪರಿಭಾಷೆಯಲ್ಲಿ ಬೇರೆ, ಕಾಣಿಸ್ತಾ ಇರಬೇಕು, ಮುಚ್ಚಿ ಹೋಗಿರೋದು ಅವೆಲ್ಲ ಆಗಬಾರದು. ಆಮೇಲೆ ಅಲ್ಲಿಂದ ಎದೆಗೆ ಒಂದು ಸ್ವಲ್ಪ ಜಾಗ ಇರಬೇಕು, ಒಂದಿಷ್ಟು ಇಂಚಾದರೂ ಜಾಗ ಇರಬೇಕು. ಇವಿಷ್ಟಿದ್ರೆ ಕ್ಷಿತಿಪೋ ಭವೇತ್. ಅದಕ್ಕೆ ತ್ರಿಷುಚ ಉನ್ನತಃ. ತಾಮ್ರಃ, 3ರಲ್ಲಿ ಕೆಂಪಾಗಿ ಇರಬೇಕು. ನೇತ್ರ ಅಂತ ಒಂದು ಕಣ್ಣಿನ ತುದಿ, ಅದು ಕೆಂಪಾಗಿ ಇರಬೇಕು, ಅಂದರೆ ರಕ್ತ ಸಂಚಾರ ಚೆನ್ನಾಗಿರುತ್ತೆ ಅಂತ. ಪಾಣ್ಯಂಘ್ರಿತಲೈಹಿ ತಾಮ್ರಃ, ಪಾಣಿತಲ ಇಲ್ಲಿ ಕೆಂಪಿರಬೇಕು, ಅಂದರೆ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಇದೆ ಅಂತ. ಪಾಣಿತಲ ಇದು ಅಂಗ್ರಿತಳ ಕಾಲಡಿ ಕೆಂಪಾಗಿದ್ರೆ ಚೆನ್ನಾಗಿ ರಕ್ತ ಸಂಚಾರ ಆಗ್ತಾ ಇರುತ್ತೆ ಅಂತ. ಅಲ್ಲಿ ಕೆಂಪು ಅಂತ ಹೇಳಿದ್ರೆ ಅದರ ಹಿಂದಿನ ಭಾವವನ್ನು ಗ್ರಹಿಸಬೇಕು. ಬಹಳ ಆರೋಗ್ಯವಾಗಿದ್ದಾನೆ ಇವನು, ರಕ್ತ ಸಂಚಾರ ಎಲ್ಲ ಕಡೆ ಆಗ್ತಾ ಇರುತ್ತೆ, ಕಾಲನ್ನು ಊರಿ ನಿಲ್ಲಬಲ್ಲ, ಇಲ್ಲ ಅಂದ್ರೆ ಆಗೋದಿಲ್ಲ. ಅಲ್ಲಿ ಕಾಲು ರಕ್ತ ಸಂಚಾರವೇ ಆಗದೆ ಹೋದರೆ ಆಯಾ ಅವಯವದಲ್ಲಿ ಶಕ್ತಿ ಇರಲ್ಲ. ಅದರಿಂದಾಗಿ ತ್ರಿತಾಮ್ರ, ಆಮೇಲೆ ತ್ರಿಷುಚ ಸ್ನಿಗ್ಧ, ಆಮೇಲೆ 3ರಲ್ಲಿ ಸ್ನಿಗ್ಧವಾಗಿರಬೇಕು. ಪಾದರೇಖಾ, ತ್ರಿತಾಮ್ರ, ಆಮೇಲೆ ತ್ರಿಷುಚ ಸ್ನಿಗ್ಧ, ಸ್ಪಷ್ಟವಾಗಿ ತೋರಿ ಅದು ಒಣಗಿದ ಹಾಗೆ ಇರಬಾರದು. ಪೂರ್ತಿ ಕರಟಿ ಒಣಗಿ ಹೋಗಿರುತ್ತಲ್ಲ ಹಾಗಿರಬಾರದು. ಸ್ನಿಗ್ಧ ಅಂದರೆ ಒಂದು ಸ್ವಲ್ಪ ಆಯಿಲಿ ಅಂತ ಹೇಳ್ತಾರಲ್ಲ ಹಾಗೆ ಇರಬೇಕು. ಯಾವುದು? ಪಾದರೇಖಾ ಮತ್ತೆ ತಲೆ, ಆಮೇಲೆ ಈ ತೋರುವ ಚರ್ಮ. ಇಲ್ಲಿ ಎಲ್ಲಿ ಕರಟಿ ಹೋದ ಹಾಗೆ ಇರುತ್ತೆ ಅಲ್ಲಿ ದ್ರವಾಂಶ ಕಡಿಮೆ ಇದೆ ಅಂತ ಅರ್ಥ ಅಲ್ವಾ. ನೀರು ಮೊದಲಾದವುಗಳನ್ನು ಸರಿಯಾಗಿ ಕುಡಿದು ಮುಟ್ಲಿಕ್ಕೆ ಚಂದ ಅಂತ ಅನಿಸಿದರೆ, ಅದೊಂದು ಬ್ರೈಟ್ನೆಸ್ ಇದ್ರೆ,
ಸ್ಕಿನ್ ಟೋನ್ ಅಂತ ಹೇಳ್ತಾರಲ್ಲ, ಅದು ಚೆನ್ನಾಗಿ ಇದ್ದರೆ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. ನಮ್ಮಲ್ಲಿ ಕಪ್ಪು ಅವಲಕ್ಷಣ ಅಂತ ಯಾವತ್ತೂ ಹೇಳಲಿಲ್ಲ, ಅದು ಬ್ರಿಟಿಷರಿಂದ ಬಂದ ಕಲ್ಪನೆ. ನಮ್ಮಲ್ಲಿ ಕಪ್ಪು ಏನು ತೊಂದರೆ ಇಲ್ಲ, ಸೌಂದರ್ಯವೇ. ಕಪ್ಪು ಇದು ಬಿಳಿ ಅದು ನಮ್ಮಲ್ಲಿ ಇಲ್ವೇ ಇಲ್ಲ. ಅದು ನಾವು ಕಂದು ಬಣ್ಣದವರು. ವಿದೇಶದಲ್ಲೆಲ್ಲ ನಮ್ಮನ್ನು ಬ್ರೌನೀಸ್ ಅಂತ ಕರೀತಾರಂತ. ಅವ್ರಿಗೆ ಕಪ್ಪು ನೀಗ್ರೋ. ಅದಕ್ಕೆ ಯಾವುದೇ ಅನ್ಯಾಯವನ್ನ ಕಪ್ಪು ಅನ್ನೋದ್ರಿಂದ ಹೇಳ್ತಾರೆ. ಬ್ಲ್ಯಾಕ್ ಮಾರ್ಕೆಟ್ ಅಂತಾರೆ, ಬ್ಲ್ಯಾಕ್ ಮನಿ ಅಂತಾರೆ. ಯಾಕಂದ್ರೆ ಅವ್ರಿಗೆ ಅವರು ಕೆಟ್ಟವರು. ನಮ್ಮಲ್ಲಿ ಕೃಷ್ಣಧರ ಅಂತ ಕಲ್ಪನೆಯೇ ಇಲ್ಲ. ಯಾಕಿಲ್ಲ ನಮ್ಮಲ್ಲಿ ಕಪ್ಪು ಇಲ್ಲ? ಇನ್ನು ನಾವು ಅಜ್ಞೇನ ಕೃಷ್ಣ ಜಂಹಾಹ ಅಂತ ಕರಿತೀವಿ. ಕಪ್ಪು ದಾರಿಯವ, ಹೊಗೆಯ ಮೂಲಕ ಹೋಗ್ತಾನೆ. ಆದ್ದರಿಂದ ಕಪ್ಪು ಅಮಂಗಳ ಅಂತ ಹೇಳಿ ನಮ್ಮಲ್ಲಂತೂ ಕಲ್ಪನೆ ಇಲ್ಲ. ಹೀಗಾಗಿ ಕಪ್ಪು ಇರುವವರನ್ನ ನಾವು ಗೇಲಿ ಮಾಡಿದೆವು ಅಂದರೆ ಭಾರತೀಯ ಸಂಸ್ಕೃತಿಯ ಐಡಿಯಾ ಬಂದಿಲ್ಲ ಅಂತ ಅರ್ಥ. ಹೇಗೆ? ಅದೇ ಅಲ್ಲ, ಕಪ್ಪು ಬಟ್ಟೆ ಹಾಕಿಕೊಂಡು ಹೋಗಬಾರದು ಅಂತಾರೆ. ಅದರ ಅಭಿಪ್ರಾಯ ಏನು ಅಂದ್ರೆ, ಅವತ್ತಿನ ಕಾಲದಲ್ಲಿ ಕಪ್ಪು ಕೊಳೆಯಾದ್ರೆ ಏನು ಕಪ್ಪಿರುತ್ತೋ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಬರ್ತಿಲ್ಲ ಆವತ್ತಿನ ಕಾಲದಲ್ಲಿ. ಅಲ್ಲ, ಹಾಕದೆ ಹೋದ್ರೆ ಒಳ್ಳೇದು ಬಿಡಿ. ಹಾಗಂತ ಅದೇ ಉಸಿರಿಗೆ ದಟ್ಟ ನೀಲಿಯನ್ನು ತಗೊಳ್ಬೇಡಿ ಅಂತ ಹೇಳಿದ್ದಾರೆ. ಕಡು ನೀಲಿ ಬಟ್ಟೆಯನ್ನು ಉಟ್ಕೊಳ್ಬೇಡಿ ಅಂತನೂ ಹೇಳಿದ್ದಾರೆ. ಬ್ಲ್ಯಾಕ್ ಇದು ಡಾರ್ಕ್ ಬ್ಲೂ ಅನ್ನು ಹೇಳ್ಬಿಟ್ಟು ಇಲ್ಲ, ಅತ್ಯಂತ ಕೆಂಪು ಬಟ್ಟೆಯನ್ನು ಬೇಡ ಅಂತ ಹೇಳಿದ್ದಾರೆ. ಇದಕ್ಕೇನು ಹೇಳೋದು? ಮೂರನ್ನು ಒಟ್ಟಿಗೆ ಹೇಳಿದ್ದಾರೆ. ಏನು ಹೇಳೋದು ಇದಕ್ಕೆ? ಕಡು ಕೆಂಪನ್ನು ನೀವು ಉಟ್ಕೊಳ್ಬೇಡಿ, ರಕ್ತ ಬಂದ್ರೆ ಗೊತ್ತಾಗಲ್ಲ. ಕಡು ನೀಲಿಯನ್ನು ಉಟ್ಕೊಳ್ಬೇಡಿ, ಕಡು ಕಪ್ಪನ್ನು ಉಟ್ಕೊಳ್ಬೇಡಿ. ನೋಡಿ, ಅವಾಗ ನೀವು ಅದು ಗಮನಿಸಬೇಕು. ಇದು ಮಾಡುವಾಗ ನಮಗೆ ವಿಶೇಷತಃ ಉಡುಪಿಯ ಪರಿಸರದಲ್ಲಿ ಆ ಗರ್ಭಗುಡಿ ಒಳಗಡೆ ಹೋದ್ರೆ ನಾವೇ ಕಾಣಲ್ಲ, ನಮ್ಮ ಬಟ್ಟೆಯಲ್ಲಿ ಕಾಣಬೇಕು. ಅವಾಗ ಇದ್ದದ್ದು. ನೀವು ಇವಾಗೆಲ್ಲ ಲೈಟ್ ಹಾಕಿರ್ತಾರೆ ಬಿಡಿ, ಲೈಟ್ ಇಲ್ಲದ ಕಾಲ ನೋಡ್ಕೊಳ್ಳಿ. ಆ ಗೋಡೆ ಮತ್ತೆ ಆ ಬಟ್ಟೆ ಎರಡೂ ಕಪ್ಪಾದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಯಾರು ಏನು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಕಪ್ಪು ಬಟ್ಟೆಯನ್ನು ನಿಷೇಧ ಮಾಡಿದ್ರು ಅವತ್ತು. ನೀಲಿ ಬಟ್ಟೆ, ಕಡು ನೀಲಿಯನ್ನು ಉಡ್ಲಿಕ್ಕಿಲ್ಲ, ಅದಕ್ಕೆ ಒಂದೋ ಬಿಳಿಯನ್ನು ಉಡಬೇಕು. ಕೆಂಪನ್ನು ಉಡ್ಲಿಕ್ಕಿಲ್ಲ, ಯಾಕಂದ್ರೆ ಸ್ವಾಮಿಗಳಿಗೆ ಇವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಕೇಸರಿಯನ್ನು ಉಡ್ಲಿಕ್ಕಿಲ್ಲ. ಮತ್ತೆ ಇನ್ಯಾವ ಬಟ್ಟೆ ಉಳಿದಿದೆ? ಇನ್ಯಾವುದು ಇಳಿದೇ ಇಲ್ಲ. ಬೇಕಾದ್ರೆ ಹಳದಿ ಬಣ್ಣದನ್ನು ಉಪಯೋಗಿಸಬಹುದು. ಇದು ಬಂದದ್ದು ಪದ್ಧತಿ. ಇನ್ಫ್ಯಾಕ್ಟ್ ಹೀಗೆ ಪ್ರಾಸಂಗಿಕವಾಗಿ ಹೇಳ್ತೇನೆ, ನಿಜವಾಗಿಯೂ ಮಡಿಗೆ ಬರೋದು ಬಿಳಿ ಪಟ್ಟೆ ಮಾತ್ರ. ಬಣ್ಣದ ಪಟ್ಟೆ ಇಲ್ಲವೇ ಇಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಬಣ್ಣದ ಪಟ್ಟೆ ಉಟ್ರೆ ಬೈತಾ ಇದ್ರು. ಈಗ ಉಡುಪಿಯಲ್ಲೂ ಕಾಮನ್ ಆಗೋಗಿದೆ ಬೇರೆ ಬೇರೆ ಬಣ್ಣದ ಪಟ್ಟೆ. ಬಿಳಿ ಪಟ್ಟೆ ಮಾತ್ರ ಮಡಿಗೆ ಅಂತ ಅವತ್ತಿನ ಕಲ್ಪನೆ. ಬೇಡ ಹಳದಿ. ಅದೇ ಹೋಗ್ತಾ ಇದೆ ಅದು. ಎಲ್ಲಿ? ಉಡುಪಿಯಲ್ಲ ನಡೀತಾ ಇದೆ ಅದು ಎಲ್ಲ. ಯಾರಿಗೆ ಹೇಳೋದು? ಯಾರಿಗೂ ಹೇಳಲಿಕ್ಕಾಗಲ್ಲ. ನೋಡಿ, ಅಲ್ಲಿ ಉಡುಪಿಯಲ್ಲಿ ಅಲ್ಲಿ ತುಲಾಭಾರಕ್ಕೆ ಅಂತ ಹಾಕಿರ್ತಾರಲ್ಲ, ಅದನ್ನ ತೋರಿಸ್ಬಿಟ್ಟು ಒಬ್ಬಳು ಸ್ಕೂಲ್ ಟೀಚರ್ ಹೇಳ್ತಾ ಇದ್ದಾಳೆ, ಇಲ್ಲಿಯೇ ಇದು ಕನಕದಾಸನ ಕಟ್ ಹಾಕಿದ್ದು ಅಂತ. ನಡೆದೇ ಇಲ್ಲ ಅದು. ಇವಳೇ ನೋಡಿದ ಹಾಗೆ ಅದು ಕಟ್ಟಿದ್ದು. ಮೊನ್ನೆ ನಾವು ನೋಡ್ಬೇಕಾದ್ರೆ ಇರಲಿಲ್ಲ ಅದು. ಆಮೇಲೆ ಅವನು ಯಾರೋ ನವಗ್ರಹ ಕಿಂಡಿ ಅನ್ನೋದಕ್ಕೆ ಸ್ಯಾಟಲೈಟ್ ಹೋಲ್ಸ್ ಅಂತ ಅವನು ವಾದ ಮಾಡ್ತಾ ಇದ್ದಾನೆ. ಇದನ್ನ ಏನು ಹೇಳೋದು? ಭಾರಿ ಕಷ್ಟ. ಯಾರ ಕಂಟ್ರೋಲಲ್ಲೂ ಇಲ್ಲ. ಸುಮ್ಮನಿದ್ದು ಬಿಡಬೇಕು. ತ್ರಿಷು ಚ ಸ್ನಿಗ್ಧ ಗಂಭೀರಸ್ತ್ರಿಷು. ಇನ್ನು ಅದು ಧ್ಯಾನಕ್ಕೆ ಅನುಕೂಲ ಆಗಲಿ ಅಂತ ಏನು ಬಣ್ಣದ ವಸ್ತ್ರದ ವ್ಯವಸ್ಥೆ ಏನಿಲ್ಲಪ್ಪ. ತ್ರಿಷು ಚ ಸ್ನಿಗ್ಧ
ಗಂಭೀರ ಸ್ತ್ರೀಷು ನಿತ್ಯತಃ ಮೂರರಲ್ಲಿ ಆಳವಾಗಿ ಇರಬೇಕು. ಸ್ವರೇ ಗತೌಚ ನಾಭೌಚ, ಸ್ವರ ಆಳವಾಗಿ ಇರಬೇಕು. ಆಮೇಲೆ ಗತಿ ಆಳವಾಗಿ ಇರಬೇಕು. ಗತಿ ಅಂದರೆ ಹೆಜ್ಜೆ ಇಡುವಾಗ ಮಧ್ಯದ ಒಂದು ಸ್ವಲ್ಪ ಭಾಗ ಬಿಟ್ಟು ಉಳಿದ ಎಲ್ಲವೂ ಆಳವಾಗಿ ಮೂಡಿರಬೇಕು. ಅಂದರೆ ಅವನ ಮನಸ್ಸಿನಲ್ಲಿ ಬಹಳ ದೃಢ ಅಂತ ಅರ್ಥ. ಅವನ ಮನಸ್ಸು ದೃಢವಾಗಿಲ್ಲ ಅಂದರೆ ನೀವು ಹೆಜ್ಜೆ ಗಮನಿಸಿ, ಹೀಗೆ ನಿಂತಿರ್ತಾರೆ, ಅಲ್ಲೇ ಈ ರೀತಿ ಒಂದು ಪ್ರಿಂಟ್ ಇರುತ್ತೆ, ಅಲ್ಲೇ ಹಿಂಗೊಂದು ಪ್ರಿಂಟ್ ಇರುತ್ತೆ. ಅಂದರೆ ಎಷ್ಟು ಗೊಂದಲ ಇದೆ ಅಂತ ಅವ್ರು ನಿಲ್ಲಿಕ್ಕಾಗ್ತಾ ಇಲ್ಲ. ಅವ್ರಿಗೆ ಸರಿಯಾಗಿ ಕಾಲನ್ನು ಊರದವರು ಏನು ತೀರ್ಮಾನ ಮಾಡ್ತಾರೆ? ಇನ್ನೊಬ್ಬ ಗೊಂದಲ ಇಲ್ಲದವ ನೀಟಾಗಿ ಬಂದಿರ್ತಾನೆ. ಅಲ್ಲಿ ಅವನ ಹೆಜ್ಜೆಗಳನ್ನು ಗಮನಿಸಿ ಅವನ ಮನಸ್ಸಿನ ಮೇಲೆ ಏನು ತೀರ್ಮಾನ ತಗೋಬೇಕೋ ಅದನ್ನು ತಗೊಳ್ಳಿ. ಅದರಿಂದಾಗಿ ತ್ರಿತಾಮ್ರ ಇದರಲ್ಲಿ ಒಂದು ಸ್ವರೇ ಗತೌಚ ನಾಭೌಚ, ನಾಭಿ ಆಳವಾಗಿ ಇರಬೇಕು. ಗಂಭೀರ ಅಂದ್ರೆ ಆಳ ಅಂತ. ಇದು ಗಂಭೀರ ಗ್ರಂಥ ಅಂದ್ರೆ ಆಳವಾದ ಗ್ರಂಥ ಅಂತ. ಅದರಿಂದ ಮೂರು ಹೀಗಾಯಿತು. ತ್ರಿಸ್ಥಿರ ತ್ರಿಪ್ರಲಂಬಶ್ಚ ತ್ರಿಸಮಃ ತ್ರಿಷು ಚೋನ್ನತಃ ತ್ರಿತಾಮ್ರ ತ್ರಿಷು ಚ ಸ್ನಿಗ್ಧಃ ಗಂಭೀರ ತ್ರಿಷು ನಿತ್ಯಶಃ ತ್ರಿವಲೀಮಾನ್ಸ್ತ್ರ್ಯವನತಃ ಚತುರ್ವ್ಯಂಗ್ಯಃ ತ್ರಿಶೀರ್ಷವಾನ್ ಚತುಷ್ಕಲಶ್ಚತುರ್ಲೇಖಃ ಚತುಷ್ಕಿಷ್ಕುಃ ಚತುಸ್ಸಮಃ. ಇನ್ನು ತ್ರಿವಲೀಮಾನ್, ಮೂರು ಗೆರೆ ಇರಬೇಕು ಹೊಟ್ಟೆಯಲ್ಲಿ ಮತ್ತು ಗಂಟಲಲ್ಲಿ. ಇದು ಮೂರು ಗೆರೆಗಳಿರಬೇಕು. ಅಂದರೆ ಅಷ್ಟು ಜಾಗ ಇರಬೇಕು ಅಂತ ಅರ್ಥ. ಗೆರೆ ಏನೋ ಬೀಳುತ್ತೆ, ಜಾಗವೇ ಇಲ್ಲ ಅಂದರೆ ಅಲ್ಲ, ಅಂದರೆ ಅಷ್ಟು ಸರಿ ಇಲ್ಲ ಅಂತ ಅರ್ಥ. ಅಂದರೆ ಅಳತೆ ಸರಿಯಾಗಿ ಆಗಬೇಕಾದ್ರೆ ನಾವು ಇವತ್ತು ಚಿತ್ರಣದಲ್ಲಿ ಅದನ್ನು ಯಾರು ಕೂಡ ಹಿಂದಿನವರು ಚಿತ್ರಣದಲ್ಲಿ ಮಾಡಿಲ್ಲ. ಅವನು ನಡಿಬೇಕಾದ್ರೆ ಈ ತರಹದ ಅಕೇಶನ್ಗಳಲ್ಲಿ ಮಾತ್ರ ಅದು ಬೀಳತ್ತೆ. ಅವನು ನಡಿಬೇಕಾದ್ರೆ ನೋಡಬೇಕಾದ್ರೆ ಏನೋ ಒಂದನ್ನು ಹೇಳುವಾಗ ಭಾವವನ್ನು ಸೂಚಿಸುವಾಗ ಬೀಳುತ್ತೆ, ಉಳಿದ ಟೈಮಲ್ಲಿ ಬೀಳಲ್ಲ. ಹೀಗಾಗಿ ಪ್ರತಿಮೆಗಳಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ಪ್ರತಿಮೆಯಲ್ಲಿ ಮಾಡ್ಲಿಕ್ಕೆ ಹೋದರೆ ಒಳ್ಳೆ ಅಡ್ಡ ನಾಮ ಇದ್ದಾಗ ಕಾಣುತ್ತೆ. ಅದಕ್ಕೆ ಗಂಟಲಲ್ಲಾಗಲಿ ಹೊಟ್ಟೆಯಲ್ಲಾಗಲಿ ಹಣೆಯಲ್ಲಾಗಲಿ ಅದನ್ನು ಅವಾಯ್ಡ್ ಮಾಡ್ತಾರೆ. ಯಾವ ಚಿತ್ರಣದಲ್ಲಿಯೂ ಇಲ್ಲ. ಮಾಡಿಲ್ಲ. ಅಲ್ಲ, ನೀವು ತೀರಾ ಹಳೆಯ ಚಿತ್ರಕ್ಕೆ ಹೋಗಿ ಮಾಡಿಲ್ಲ. ಯಾಕೆ ಅಂದರೆ ಕನ್ಫ್ಯೂಸ್ ಆಗತ್ತೆ ಅಂತ. ಅದು ಜೀವಂತವಾಗಿ ನಡೆಯುವಾಗ, ಯಾವುದೋ ಭಾವವನ್ನು ಹೇಳುವಾಗ ಅಥವಾ ಮಾತನಾಡುವಾಗ ಬೀಳುವಂತಹ ರೇಖೆಗಳು, ಅದನ್ನು ಅಲ್ಲಿ ತೋರಿಸ್ಲಿಕ್ಕೆ ಬರಲ್ಲ. ಮತ್ತು ಅದು ಅಭಿಪ್ರಾಯ ನಾನು ನಿರೂಪಣೆ ಮಾಡಿದ್ದೇನೆ. ಆಮೇಲೆ ಮತ್ತೆ ಅವಾಗ ಇವರು ಭಸ್ಮ ಹಚ್ಚಿಕೊಳ್ಳೋದು ಅಂತಾರಲ್ಲ, ಅದು ಎಲ್ಲಿಂದ ಬಂದಿದ್ದು ಅಂತ ಒಮ್ಮೆ ನೋಡಿ. ಕಾಪಾಲಿಕರು ಯಾವ ಬಟ್ಟೆಯನ್ನು ತೊಟ್ಟುಕೊಳ್ಳದೆ ನಗ್ನರಾಗಿರುವಾಗ ಅದನ್ನು ಬಳಸ್ತಾ ಇದ್ದದ್ದು. ಸ್ಮಶಾನದ ಬೂದಿಯನ್ನು ಮೈಗೆ ಹಚ್ಚಿಕೊಳ್ಳೋದು, ಯಾಕೆಂದರೆ ಚಳಿ ಆಗದೇ ಇರಲಿ ಅಂತ. ಅವಾಗ ಊರ್ಧ್ವಪುಂಡ್ರದ ಜಾಗದಲ್ಲಿ ಹಚ್ಕೊಳ್ಳೋದು ಅಂತಾನೆ ಇರಲಿಲ್ಲ, ಒಟ್ಟಾರೆ ಹೀಗೆ ಬಳ್ಕೊಳ್ಳೋದು, ಬೆಚ್ಚಗಿರ್ಬೇಕು ಅಂತ. ಆದರೆ ಅದು ಹೋಯ್ತು. ಬೇರೆ ಬೇರೆ ಇನ್ಫ್ಲೂಯೆನ್ಸಿನಿಂದ ಇಲ್ಲಿ ಮೂರು ಇಲ್ಲಿ ಮೂರು ಇಲ್ಲಿ ಮೂರು ಹಾಗೆ ಹಚ್ಕೊಳ್ಳಿಕ್ಕೆ ಬಂದರು. ಅದು ಸಾಂಕೇತಿಕ ಅಷ್ಟೇ. ಇವತ್ತಿಗೂ ಕೂಡ ನಾಗಾ ಸಾಧುಗಳಾಗಲಿ ಕಾಪಾಲಿಕರಾಗಲಿ ಇಲ್ಲಿಯ ದಕ್ಷಿಣದ ಅವರ ತರಹ ಹಚ್ಚಿಕೊಳ್ಳೋಲ್ಲ, ಪೂರ್ತಿಯಾಗಿ ಹಚ್ಕೊಳ್ತಾರೆ. ಅದು ಚಳಿಯಿಂದ ಅದು ರಕ್ಷಣೆ. ಯಾಕೆಂದ್ರೆ ದೇಹವನ್ನು ಸುಟ್ಟ
ಬೆಂಕಿ, ಅಲ್ಲಿ ಉಳಿದದ್ದು ಅದರ ಬೂದಿ, ದೇಹವನ್ನು ಸುಟ್ಟು ಉಳಿದ ಬೂದಿ. ಆ ಬೂದಿಯನ್ನು ಹೆಂಗೆ ಹಚ್ಕೊಳ್ಬೇಕು? ನೀಟಾಗಿ ನಾಜೂಕಾಗಿ ಮೂರು ಹಚ್ಕೊಳ್ಳೋದೆ, ಪೂರ್ತಿಯಾಗಿ ಹಚ್ಕೊಳ್ಳೋದು. ಆಮೇಲೆ ರುದ್ರಾಕ್ಷಿಯನ್ನು ಕೆಲವರು ಸುಡ್ತಾರೆ, ಕೇಳಿದ್ದೀನಿ, ಗೊತ್ತಿಲ್ಲ ನನಗೆ. ಕೆಲವರು ರುದ್ರಾಕ್ಷಿಯನ್ನು ಸುಡ್ತಾರೆ ಅಂತಾರೆ, ಇಲ್ಲ ಕೆಲವರು ಸಗಣಿಯನ್ನು ಸುಟ್ಟು ನಾವಿಲ್ಲೇ ಮಾಡಿಕೊಳ್ಳೋದು ಅಂತಾರೆ. ಇರಲಿ, ಅದು ತಯಾರಿಕೆಯ ಬಗ್ಗೆ ಅಂತೂ ಇವರು ಹೋಗಿ ಚಾಮರಾಜಪೇಟೆಯನ್ನು ನಿಂತಿರಲ್ಲ. ಅದರಿಂದಾಗಿ ಭಸ್ಮ ಹಚ್ಕೊಳ್ತಾ ಇದ್ದದ್ದು ಹಾಗೆ. ಅದರಿಂದ ಇವತ್ತು ತ್ರಿವಲಿಮಾನ್ ಅನ್ನೋದನ್ನ ನಾವು ಶಿಲ್ಪದಲ್ಲಿ ಮೂಡಿಸ್ಲಿಕ್ಕೆ, ಚಿತ್ರದಲ್ಲಿ ಮೂಡಿಸ್ಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಅದರಿಂದಾಗಿ ಆ ಪೋರ್ಷನ್ ಅನ್ನು ನಾವು ಬಿಟ್ಟಿದ್ದೀವಿ. ತ್ರಿವಲಿಮಾನ್, ಆಮೇಲೆ ತ್ರ್ಯವನತಃ, ಇದು ಪಾದರೇಖಾ ಏನಿದೆ ಅದು ಒಳಸುಳಿಗಳಿಂದ ಕೂಡಿರಬೇಕು. ಆಮೇಲೆ ಎದೆಯ ತೊಟ್ಟು ಪುರುಷನಿಗೆ ಸ್ವಲ್ಪ ಬಾಗಿರಬೇಕು. ಆಮೇಲೆ ಇನ್ನೊಂದು ಮೂರನೆಯದ್ದು ತಲಮಧ್ಯ, ಇದು ಇಲ್ಲಿ ಬಾಗಿರಬೇಕು. ಕಾಲಿನಲ್ಲಿ ಯಾವ ರೀತಿಯ ಬಾಗು ಇದೆಯೋ ಹಾಗೆ ಇಲ್ಲಿಯೂ ಕೂಡ ಬಾಗಿರಬೇಕು. ಅಕಸ್ಮಾತ್ ಇದು ಹೀಗೆ ಇತ್ತು ಅಂತ ಇಟ್ಕೊಳ್ಳಿ, ಏನು ಕೆಲಸವೇ ಮಾಡಲಿಕ್ಕಾಗಲ್ಲ, ಏನನ್ನು ಹಿಡಿಲಿಕ್ಕಾಗಲ್ಲ ಬೊಗಸೆಯಿಂದ. ನೀವು ಬೊಗಸೆ ಮಾಡಬೇಕು ಅಂತಂದ್ರೆ ಇಲ್ಲಿ ಬಗ್ಗಿರಲೇಬೇಕು. ಆ ಬಾಗುವುದು ಅನ್ನೋದೇ ಇಲ್ಲದೆ ಹೋದ್ರೆ ನೋಡಿ, ಇಲ್ಲಿ ಕೈಯ ಹಿಂಭಾಗದಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಕೈಯ ಮುಂಭಾಗದಲ್ಲಿ ಮಾಡಿ ನೋಡುವ. ಲಕ್ಷಣ ಅಲ್ಲ, ಅಷ್ಟೇ ಅಲ್ಲ, ಯಾವ ಕೆಲಸವೂ ಮಾಡ್ಲಿಕ್ಕಾಗಲ್ಲ. ಅದರಿಂದಾಗಿ ಕಾಲಿನಲ್ಲಿಯೂ ಒಳ್ಳೆ ಕರ್ವಿರಬೇಕು. ಪೂರ್ತಿಯಾಗಿ ಸ್ಲ್ಯಾಟ್ ಇತ್ತು ಅಂತ ಇಟ್ಕೊಳ್ಳಿ. ಸಖತ್ ಫ್ಲಾಟ್ ಆಗಿರ್ತಕ್ಕಂತಹ ಪಾದತಳ ಇತ್ತು ಅಂದ್ರೆ ಓಡ್ಲಿಕ್ಕಾಗಲ್ಲ, ನೀನು ನಡಿ ಅಂತಾರೆ. ಅದೇ ಇದೆ ಹೀಗೆ ಸ್ವಲ್ಪ ಬಾಗಿರ್ಬೇಕು. ಆ ಸುಳಿ ಅಂತ ಇಲ್ಲಿ ತ್ರವನತಃ ಅಂತ ಇತ್ತು, ನಿಮ್ನತ್ವಂ ಅಂತ ಇತ್ತು. ನಾನು ಅದನ್ನು ಹಾಗೆ ಅನುವಾದ ಮಾಡಿದೆ. ಸ್ವಲ್ಪ ಡೆಪ್ತ್, ಸ್ವಲ್ಪ ಡೆಪ್ತ್. ಅದು ಪೂರ್ತಿ ಇದ್ಬಿಟ್ರು ಕಷ್ಟ. ಮುಂಗಾಲು ಮತ್ತೆ ಹಿಂಗಾಲು ಮಾತ್ರ ಕನೆಕ್ಟ್ ಆಗಿದ್ಬಿಟ್ರು ಓಡ್ಲಿಕ್ಕಾಗಲ್ಲ, ಫ್ಲಾಟ್ ಆಗಿದ್ರು ಓಡ್ಲಿಕ್ಕಾಗಲ್ಲ. ಅದು ಯಾವ ರೀತಿ ಇರಬೇಕೋ ಸ್ವಲ್ಪ ಕರ್ವ್, ಸ್ಲೈಟ್ ಕರ್ವ್ ಇರಬೇಕು. ಆ ಕರ್ವನ್ನೇ ತ್ರವನತಃ ಅಂದ್ರು. ಆಮೇಲೆ ಚತುರ್ವ್ಯಂಗ್ಯ, ಇನ್ನು ಸ್ಪಷ್ಟವಾಗಿ ಕಾಣಬೇಕು. ಗ್ರೀವ ಅದು ಹ್ರಸ್ವವಾಗಿರೋದು ಅಂತ. ಚತುರ್ವ್ಯಂಗ್ಯ ತ್ರಿಶೀರ್ಷವಾನ್ ಚತುಷ್ಕಲಃ ಚತುರ್ಲೇಖಃ ಚತುಷ್ಕಿಷ್ಕುಃ ಚತುಸ್ಸಮಃ ಅಂತ. ಅದರಲ್ಲಿ ಸಮವಾಗಿರಬೇಕು ಅಂತ ಹೇಳಿ ಒಂದರ್ಥ ಇದೆ, ಹ್ರಸ್ವವಾಗಿರಬೇಕು ಅಂತ ಒಂದರ್ಥ ಇದೆ. ಹ್ರಸ್ವ ಅಂದರೆ ಏನು ಗೊತ್ತಾ? ಚಿಕ್ಕದಾಗಿರಬೇಕು ಗ್ರೀವ. ಹ್ರಸ್ವವಾಗಿರೋದು ಅಂದರೆ ಕಾಣಬಾರದು. ಇನ್ನು ಗಂಟಲ ನಾಳ ಅಥವಾ ಗಂಟಲ ಮೂಳೆ ಹೀಗೆ ಇರಬಾರದು, ಕಾಣಬಾರದು. ಅದು ಒಂದು ಸೌಂದರ್ಯದ ಲಕ್ಷಣ. ಇವತ್ತಿಗೂ ಕೂಡ ಮಾರ್ಕ್ಸ್ ಹಾಕುವವರು, ಅಂದರೆ ಸೌಂದರ್ಯ ಸ್ಪರ್ಧೆಯಲ್ಲಿ ಮಾರ್ಕ್ಸ್ ಹಾಕುವವರು ಗಂಟಲ ಈ ಭಾಗ ಸ್ಪಷ್ಟವಾಗಿ ಹೀಗೆ ಎದ್ದು ಬಂದಿತ್ತು ಅಂತ ಹೇಳಿದ್ರೆ ಮಾರ್ಕ್ಸ್ ಹಾಕಲ್ಲ ಅಂತ ಕೇಳಿದ್ದೀನಿ. ಅವರು ಸ್ತ್ರೀ ಸೌಂದರ್ಯವನ್ನು ಪುರುಷ ಸೌಂದರ್ಯವನ್ನು ಅವರು ಹಾಕೋದು ಸ್ವಲ್ಪ ಬೇರೆ ರೀತಿ. ಈ ರೀತಿ ಅವರೇನು ಹಾಕಲ್ಲ, ಇರಲಿ. ಅದರಿಂದಾಗಿ ಗ್ರೀವಾ, ಆಮೇಲೆ ಪ್ರಜನನ, ಇದನ್ನು ಅಶ್ವಜಾತಿಯ ಇದು ಇಬ್ಬರು ಪುರುಷರಿದ್ದಾರೆ ಕಾಮಶಾಸ್ತ್ರದಲ್ಲಿ ಹೇಳುವ ಹಾಗೆ. ಅಶ್ವಜಾತಿಯ ಪುರುಷ, ಶಶಜಾತಿಯ ಪುರುಷ ಅಂತ. ಲಿಂಗ ಸಣ್ಣದಿರಬೇಕು ಅಂತ ಹೇಳ್ತಾರೆ. ಶಶಜಾತಿಯ ಪುರುಷನನ್ನ ಸುಂದರ ಅಂತ ನಾವು ಪರಿಗಣಿಸೋದು, ಲಕ್ಷಣ ಭರಿತ ಅಂತ ನಾವು ಪರಿಗಣಿಸೋದು. ಇದಕ್ಕೆ ಉಲ್ಟಾ ವಿದೇಶಿಯರು.
ಅದರಿಂದಾಗಿ ಗ್ರೀವಾ ಪ್ರಜನನಂ, ಆಮೇಲೆ ಪೃಷ್ಠ ಅದು ಹ್ರಸ್ವವಾಗಿ ಇರಬೇಕು. ಅಂದರೆ ಪುರುಷರ ಲಕ್ಷಣ ಹೇಗೆ ಅಂತಂದರೆ ಬಹಳ ಹಿಂಭಾರ ಭಾರಿ ಇರಬಾರದು. ಅದು ಭಾರಿ ಇತ್ತು ಅಂತಂದರೆ ಅದು ಲಕ್ಷಣ ಅಲ್ಲ, ಅದನ್ನು ನೋಡಲಿಕ್ಕಾಗಲ್ಲ. ಅದು ಹೆಣ್ಣು ಮಕ್ಕಳ ಲಕ್ಷಣ ಆಗಿರಬಹುದು ಪೃಷ್ಠ. ಆಮೇಲೆ ಈ ಹಿಮ್ಮಡಿ ಅಂದರೆ ನಾನು ಹೇಳ್ತಾ ಇರೋದು ಈ ಕಣಕಾಲಿನಿಂದ ಹಿಡಿದುಕೊಂಡು ಆ ಮೀನಖಂಡ, ಆ ಮೀನಖಂಡ ತೀರ ಜೋಲಿಕೊಂಡು ಇರಬಾರದು. ಆ ಮೀನಖಂಡ ಜೋಲ್ತಾ ಇತ್ತು ಅಂತಂದ್ರೆ ಹಲವಾರು ಪ್ರಾಬ್ಲಮ್, ಬೇಗ ಬೇಗ ಕೆಲಸ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಓಡಾಡುವಾಗ ಅದು ತಗುಲಿದ್ರೆ ಆ ನೋವು ತಡಿಲಿಕ್ಕಾಗಲ್ಲ. ಬಹಳ ಜೋಲಿಕೊಂಡು ಇತ್ತು ಅಂತಂದ್ರೆ ಭಾರಿ ಕಷ್ಟ. ಅದರಿಂದಾಗಿ ಅದು ಜೋಲಿರಬಾರದು. ಹೀಗಾಗಿ ಚತುರ್ಹ್ರಸ್ವ ಅಂತ ನಿರೂಪಣೆ ಮಾಡ್ತಾರೆ. ಆಮೇಲೆ ತ್ರಿಶೀರ್ಷ ಚತುರ್ವ್ಯಂಗ್ಯ ಚತುರ್ಹ್ರಸ್ವ ಅಥವಾ ಚತುರ್ವ್ಯಂಗ್ಯ ಆದರೆ ಚತುರ್ಹ್ರಸ್ವ. ಚತುರ್ಹ್ರಸ್ವ ತ್ರಿಶೀರ್ಷವಾನ್, ತ್ರಿಶೀರ್ಷವಾನ್ 3 ಸುಳಿಗಳಿರಬೇಕು ಅಂತ ಹೇಳ್ತಾರೆ. 3 ಸುಳಿಗಳಿರಬೇಕು. ಅದರಲ್ಲಿ ತ್ರಿಶೀರ್ಷವಾನ್ ಅಂದರೆ 3 ಸುಳಿಗಳಿರುವ ತಲೆ ಅಂತ. 3 ಸುಳಿಗಳಿರುವ ತಲೆ ಅಂತ ಹೇಳಿದ್ರೆ ಈ ನಡುನತ್ತಿಯಲ್ಲಿ ಒಂದು ಸುಳಿ ಇರಬೇಕಂತೆ. ಅದು ಸಾಮಾನ್ಯವಾಗಿ ಇರುತ್ತೆ, ಅಲ್ಲಿಯೇ ಇನ್ನೊಂದು 2 ಇದ್ರೂ ಓಕೆ. ಆಮೇಲೆ ಗುಂಗುರು ಕೂದಲಿಗೆ ಅನುಗುಣವಾಗಿ ಮುಂದ್ಗಡೆ ಒಂದಿರಬೇಕು ಅಂತಾರೆ. ಅದು ಇವತ್ತು ನಾವೆಲ್ಲೂ ನೋಡಿಲ್ಲ. ಅದು ಸಹಜವಾಗಿ ಗುಂಗುರಾದರೆ ಒಳಗಡೆ ಅದು ತ್ರಿಶೀರ್ಷವಾನ್ ಅಂತ ನಾವು ಇವತ್ತು ಕಾಣದ ಒಂದು ಲಕ್ಷಣ ಮತ್ತು ಕಾಣದ ಒಂದು ಸೌಂದರ್ಯ. ಈ ರೀತಿ ತ್ರಿವಲೀಮಾನ್ ತ್ರವನತಃ ಚತುರ್ವ್ಯಂಗ್ಯ ತ್ರಿಶೀರ್ಷವಾನ್ ಅಂತ ಇಷ್ಟನ್ನು ನಾವು ನೋಡಿದ್ದೇವೆ. ಇನ್ನು ಚತುಷ್ಕಲ, ಚತುರ್ಲೇಖ, ಚತುಷ್ಕಿಷ್ಕು, ಚತುಸ್ಸಮಃ ಇದೇನಿದೆ ಅದನ್ನು ಮುಂದಿನ ಶನಿವಾರ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ನಾಳೆ ಏನು ಮಾಡಲಿ, ಪಿತೃಸೂಕ್ತದ ಒಂದು ಅರ್ಥವನ್ನು ಹೇಳಲೇ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಪಿತೃಸೂಕ್ತದ ಅರ್ಥವನ್ನು ಹೇಳೋಣ ಅಂತ ಅನ್ನಿಸ್ತಾ ಇದೆ. ಅಂತ್ಯಷ್ಟಿ ಮಂತ್ರಗಳದ್ದನ್ನೇ ಇನ್ನೊಮ್ಮೆ ಹೇಳೋಣ ಅಂತ ನೋಡೋಣ, ಹೇಗೆ ಪ್ರೇರಣೆ ಆಗುತ್ತೆ ಹಾಗೆ. ಇಲ್ಲಾಂದರೆ ಮಹಾಭಾರತನೇ ಶುರು ಮಾಡಬಹುದು. ನೋಡೋಣ. ಕೃಷ್ಣಾರ್ಪಣ. ಪಿತೃಸೂಕ್ತ ಹೇಳಬಹುದು. ಆಮೇಲೆ ಅಪಮೃತ್ಯು ನಿವಾರಕವಾದ ಪವಮಾನ ಸೂಕ್ತವನ್ನ ಚಿಂತನೆ ಮಾಡಬಹುದು. ಇಲ್ಲ ಇಲ್ಲ, ಅಂದ್ರೆ ಅದು ತೈತ್ತಿರಿಯ ಆರಣ್ಯಕದಲ್ಲಿದ್ದದ್ದು ಹೇಳೋದು, ನಾನು ಋಗ್ವೇದದ್ದು ಹೇಳ್ತಾ ಇರೋದು ಈಗ. ನೋಡೋಣ. ಸರಿ. ನಮ್ಗೆಲ್ಲ ಅದಲ್ಲ ಸರ್, ದೇವತಾ ಲಕ್ಷಣ ನಾವೇ ಕೊಡಿಸ್ಬೇಕು ಅದನ್ನ.